ಸಂಪುಟ ವಿಸ್ತರಣೆ ಸಭೆ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಸಭೆ ನಡೆಸಲಿಕ್ಕೆ ರಾಹುಲ್ ನಿರ್ಧಾರ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ಮೀಟಿಂಗ್ ಆಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಕಡೆ ಪಾರ್ಲಿಮೆಂಟಲ್ಲಿ ಬ್ಯುಸಿ, ಒಂದು ಕಡೆ ಪಾರ್ಲಿಮೆಂಟಿಂದ ಆಚೆ ಬಂದು ನನಗೆ ಪಾರ್ಲಿಮೆಂಟಲ್ಲಿ ಮಾತನಾಡಲಿಕ್ಕೆ ಸರಿಯಾಗಿ ಅವಕಾಶವನ್ನು ಕೊಡಲಿಲ್ಲ ಅಂತ ಆಚೆ ಕೂಡ ಬಂದು ಒಂದು PPT ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಹೊಡೆದಿದ್ದಾರೆ ಇವರು ಅಂತ ಹೇಳಿ ಬಹುಶಃ ಜೆನ್ಸಿಗಳ ವಿಚಾರ, ಲೋಕಸಭಾ ಅಧಿವೇಶನ, ಅದರಲ್ಲಿ ಈಗಿರ್ತಕ್ಕಂಥ ಸಮಯವನ್ನು ಬಳಸಿಕೊಳ್ಳುವಿಕೆ ಇವೆಲ್ಲದರಲ್ಲಿ ಬ್ಯುಸಿಯಾಗಿರುವ ಕಾರಣದಿಂದಾಗಿ ರಾಜ್ಯದ ಕಡೆಯಿಂದ ಎಷ್ಟೇ ನಾಯಕರು ಹೋಗಿ ಏನೇ ಅಲ್ಲಿ ಕೇಳಿಕೊಳ್ತಾ ಇದ್ದರೂ ಕೂಡ ಆಲ್ಮೋಸ್ಟ್ ಇವತ್ತು ಪಟ್ಟಿ ಫೈನಲ್ ಆಗಿಬಿಟ್ಟಿದ್ದರೆ ನಾಳೆ ಮಧ್ಯಾಹ್ನಕ್ಕೋ ಸಂಜೆ ವೇಳೆಗೋ ಇದೇ ರಾಜ್ಯಪಾಲರ ಅನುಮತಿ ತೆಗೆದುಕೊಂಡು ಪ್ರಮಾಣ ವಚನ ಕಾರ್ಯಕ್ರಮ ನಡೀಬೇಕಾಯಿತು ಲೋಕಭವನದಲ್ಲಿ. ಆದರೆ ಆಗಲಿಲ್ಲ, ಇವತ್ತಿಗೂ ಅದು ಫೈನಲ್ ಆಗಿಲ್ಲ ಅಂಥೇಳಿ. ಸೊ ನಾಳೆಯೇ ಸಚಿವರ ಪಟ್ಟಿ ಬಹುತೇಕ ಫೈನಲ್ ಆಗಬಹುದು. ಅವಕಾಶ ಸಿಕ್ಕರೆ ನಾಳೆನೇ ಪದಗ್ರಹಣ, ಇಲ್ಲದೇ ಇದ್ದರೆ ಶುಕ್ರವಾರ ಪದಗ್ರಹಣ ಕಾರ್ಯಕ್ರಮ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಸಿದ್ಧತೆ ಒಂದು ಕಡೆ ನಡೀತಾ ಇದೆ. ಪದೇ ಸಭೆ ಮುಂದೂಡಿಕೆ ಹಿನ್ನೆಲೆಯಲ್ಲಿ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ತುಂಬ ಬೇಸರದಿಂದ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ ಅನೇಕರು. ಸೊ ದೆಹಲಿಯಿಂದ ಬೆಂಗಳೂರಿಗೆ ಅನೇಕ ಕಾಂಗ್ರೆಸ್ ಶಾಸಕರು ಇದೀಗ ವಾಪಸ್ಸಾಗಿದ್ದಾರೆ.